ಈ ಬ್ಯಾಕ್ಗ್ರೌಂಡ್ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಈ ಲ್ಯಾಂಡು 3 ಏಕರ್ 16 ಗುಂಟೆ ಲ್ಯಾಂಡು. ಇದು ಕೇಸರೆ ಹಲ್ಲಿದು ಒಂದು ನಿಂಗ ಅನ್ನೋರಿಗೆ ಸೇರಿರೋ ಲ್ಯಾಂಡು. ಅವರಿಗೆ 1935ನೇ ಇಸ್ವಿಯಲ್ಲಿ 500 ರೂಪಾಯಿಗೆ ಅವರಿಗೆ ಕೊಡ್ತಾರೆ. ಅದು ಈ ಲ್ಯಾಂಡನ್ನು ಡಿನೋಟಿಫೈ ಆಗುತ್ತೆ. ಯಾವ ವರ್ಷ? 1998ನೇ ಇಸ್ವಿಯಲ್ಲಿ ಡಿನೋಟಿಫೈ ಆಗುತ್ತೆ. ಡಿನೋಟಿಫೈ ಆದಮೇಲೆ 2001ನಲ್ಲಿ ಅಲ್ಲಿ ಒಂದು ಲೇಔಟ್ ಎಲ್ಲ ಫಾರ್ಮೇಷನ್ ಮಾಡೋಕ್ಕೆ ಹೋಗ್ತಾರೆ. 2003ಯಲ್ಲಿ ಡಿನೋಟಿಫೈ ಆದಮೇಲೆ 2003ಯಲ್ಲಿ ಅದನ್ನು ಒರಿಜಿನಲ್ ಓನರ್ಗೆ ಕೊಟ್ಬಿಡ್ತಾರೆ. 2003ಗೂ ಸಿದ್ದರಾಮಯ್ಯ ಅವರು ಮಿಸ್ಸಸ್ಸು ಮತ್ತು ಅವ್ರ ಮಿಸ್ಸಸ್ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಈ ಜಮೀನನ್ನು ಖರೀದಿ ಮಾಡ್ತಾರೆ. ಯಾವಾಗ ಖರೀದಿ ಮಾಡ್ತಾರೆ? 2004ನೇ ಇಸ್ವಿಯಲ್ಲಿ ಖರೀದಿ ಮಾಡ್ತಾರೆ. 2004ನೇ ಇಸ್ವಿವರೆಗೆ ಸಿದ್ದರಾಮಯ್ಯರವ್ರಿಗೆ ಇದಕ್ಕೇನು ಸಂಬಂಧ ಇಲ್ಲ. ಮತ್ತು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತಾರೆ. ಯಾವಾಗ? 2005, 98 to 2005. ಸಿದ್ದರಾಮಯ್ಯ ಫ್ಯಾಮ್ಲಿಗೆ ಇದಕ್ಕೂ ಏನು ಸಂಬಂಧ ಬರೋದಿಲ್ಲ. 2010ನಲ್ಲಿ ಸಿದ್ದರಾಮಯ್ಯರವರಿಗೆ ಯಾವುದೇ ಪೊಸಿಷನ್ ಇಲ್ಲ. ಅದಕ್ಕೆ ಮೊದಲು 2004-5 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಇರ್ತಾರೆ. 10ನಲ್ಲಿ ಅವ್ರಿಗೇನು ಅಧಿಕಾರ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಣ್ಣ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರ ಅಣ್ಣ ಪಾರ್ವತಿಗೆ ಕೊಡ್ತಾರೆ. ಯಾವಾಗ? 2010ನಲ್ಲಿ. ಮತ್ತೆ 2011 to 2013 ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದನ್ನು ಅಕ್ವಿಸೇಷನ್ ಮಾಡ್ಕೊಳ್ತಾರೆ. 2011 and 13ನಲ್ಲಿ ಸಿದ್ದರಾಮಯ್ಯರವರು ಅಧಿಕಾರದಲ್ಲಿ ಇಲ್ಲ. 13ಗೆ ಬರ್ತಾರೆ. 13 ಆಮೇಲೆ ಏನಾಗುತ್ತೆ? ಪಾರ್ವತಿಯವರು 2014ನೇ ಇಸ್ವಿಯಲ್ಲಿ ನನ್ನ ಜಮೀನನ್ನು ಅಕ್ವಿಸೇಷನ್ ಮಾಡ್ಕೊಂಡಿದ್ದೀರಾ, ನನಗೆ ಕಾಂಪನ್ಸೇಷನ್ ಕೊಡಿ ಎಂದು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಕೊಟ್ಟ ಮೇಲೆ ಅದು ಪ್ರೋಸೆಸ್ಸಲ್ಲಿ ಇರುತ್ತೆ. 2013 to 2018 ಸಿದ್ದರಾಮಯ್ಯರವರು ಅಧಿಕಾರದಲ್ಲಿ ಇರ್ತಾರೆ. ಅದು 2021 ಆವಾಗ 50-50 ಶೇರಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ ಕೊಡ್ತಾರೆ. 14 ಸೈಟು ಕೊಡ್ತಾರೆ. ಅಂದರೆ 2021ನಲ್ಲಿ ಸಿದ್ದರಾಮಯ್ಯರವರು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಅಧಿಕಾರದಲ್ಲಿ ಇಲ್ಲ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇತ್ತು. ಸೊ ಈಗ ಕಾಂಪನ್ಸೇಷನ್ಗೂ ಮತ್ತು ಸಿದ್ದರಾಮಯ್ಯರವ್ರಿಗೆ ಹೆಂಗೆ ಕನೆಕ್ಷನ್ ಆಗುತ್ತೆ? ಅದು ಕನೆಕ್ಟಿವಿಟಿ ಏನಾಗಲಿ ಮಾಡಿದರೆ ಮೊಣಗಾಲು ಮತ್ತು ಬೋಡಿ ತಲೆಗೆ ಕನೆಕ್ಷನ್ ಕೊಟ್ಟಂಗೆ ಇರುತ್ತೆ. ಸೊ ಸಿದ್ದರಾಮಯ್ಯರವ್ರಿಗೂ ಕಾಂಪನ್ಸೇಷನ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಆಯಿತು, ಈಗ ಈ ವಿಚಾರದಲ್ಲಿ ಡಿಸ್ಕಷನ್ ಆಗುತ್ತೆ. ಇದನ್ನು 50-50 ಇದನ್ನು ವಿಧಾನಸೌಧದಲ್ಲಿ ರೈಸ್ ಮಾಡ್ತಾರೆ. ಇದೆಲ್ಲ ಕೂಡ 2023-24 ನಡೀತಾ ಇದೆ. ಈಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ಪೊಲೀಸ್ ಠಾಣೆಯಲ್ಲಿ ಕೊಡಬೇಕು, ಕೊಟ್ಟಿಲ್ಲ. ಕಂಪ್ಲೇಂಟ್ ಎಲ್ಲಿ ಕೊಡಬೇಕು? ಲೋಕಾಯುಕ್ತಕ್ಕೆ ಕೊಡಬೇಕು, ಕೊಟ್ಟಿಲ್ಲ. ಪ್ರಿಯಾಂಕಾ ಶ್ರೀವತ್ಸವ ಕೇಸ್ ಪ್ರಕಾರ ಮೊದಲು ಪೊಲೀಸರಿಗೆ ದೂರು ಕೊಡಬೇಕು. ಪೊಲೀಸರು ದೂರು ದಾಖಲು ಮಾಡಿಕೊಂಡಿಲ್ಲ ಅಂದರೆ ನೆಕ್ಸ್ಟು DCP ಅಥವಾ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಅವರು ಅದನ್ನು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಮತ್ತೆ ಪ್ರೈವೇಟ್ ಕಂಪ್ಲೇಂಟು ಮಾಡ್ಬೋದು. ಈಗ ಪ್ರೈವೇಟ್ ಕಂಪ್ಲೇಂಟ್ ಸ್ಟ್ರೈಟ್ ಅವೇ ಆಗ್ತಾರೆ. ಅಂದರೆ ಪ್ರೈವೇಟ್ ಕಂಪ್ಲೇಂಟು ಅದನ್ನು ಓಲ್ಡ್ ಪ್ರೊಸೀಜರ್ ಪ್ರಕಾರ 156 ಸಬ್ಸೆಕ್ಷನ್ 3 CRPC ಅಡಿಯಲ್ಲಿ ಅದನ್ನು ತನಿಖೆಗೆ ಕಳಿಸ್ಬೇಕು. ಇದರಲ್ಲಿ ಗೊಂದಲ ಏನಂದರೆ ಸ್ಯಾಂಕ್ಷನ್ ಇಲ್ಲದೆ ಕಳಿಸೋಕ್ಕೆ ಬರೋದಿಲ್ಲ. ಈಗ ಮುಖ್ಯಮಂತ್ರಿಗೆ ಸ್ಯಾಂಕ್ಷನ್ ಯಾರು ಕೊಡಬೇಕು? ರಾಜ್ಯಪಾಲರೇ ಕೊಡಬೇಕು. ಈಗ ರಾಜ್ಯಪಾಲರು ಯಾರು? ಅವರು BJP ಮುಖಂಡರು. ಅವರು ರಾಜ್ಯಸಭಾ MP ಆಗಿ ಇರ್ತಾರೆ. ಸೆಂಟ್ರಲ್ ಪೊಲಿಟಿಕಲ್ ಪಾರ್ಟಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಟ್ ಮಾಡ್ತಾರೆ. ಇಂಡೈರೆಕ್ಟ್ ಎಲೆಕ್ಷನ್, ನಾಟ್ ಡೈರೆಕ್ಟ್ ಎಲೆಕ್ಷನ್ನು.
ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗವರ್ನರನ್ನು ಅಪಾಯಿಂಟ್ ಮಾಡ್ತಾರೆ. ಯಾವ ಶಿಫಾರ್ಸ್ ಮೇಲೆ? ಶಿಫಾರ್ಸ್ ಅಂದರೆ ರೂಲಿಂಗ್ ಪಾರ್ಟಿ ಶಿಫಾರ್ಸ್ ಮೇಲೆ ಕಳಿಸ್ತಾರೆ. ಬಟ್ ಒನ್ ಸ್ಟೆಪ್ ಮೋರ್, ನಾಗ್ಪುರಲ್ಲಿ ಏನು ರೆಕಮೆಂಡ್ ಆಗುತ್ತೆ ಅವರೇ ಗವರ್ನರ್ ಆಗಿ ಬರ್ತಾರೆ. ಅಂದರೆ ಇವರು ಒಂದು ನಾಗ್ಪುರ್ ಏಜೆಂಟ್ ಆಗಿ ಕರ್ನಾಟಕಕ್ಕೆ ರಾಜ್ಯಪಾಲರಾಗಿ ಬಂದಿದ್ದಾರೆ ಅನ್ನೋದು ಕೂಡ ಒಂದು ಬ್ಯಾಕ್ಗ್ರೌಂಡ್ ತಗೋಬೇಕಾಗುತ್ತದೆ. ಈಗ ಏನು ಲ್ಯಾಂಡು ಸಿದ್ದರಾಮಯ್ಯರವರು ಏನು ಸಂಬಂಧ? ಲ್ಯಾಂಡನ್ನೇ ಅವರು ವಶಪಡಿಸ್ಕೊಂಡಿಲ್ಲ, ಲ್ಯಾಂಡನ್ನೇ ಅವ್ರು ಕಿತ್ಕೊಂಡಿಲ್ಲ, ಲ್ಯಾಂಡನ್ನೇ ಅವ್ರು ತಗೊಂಡಿಲ್ಲ, ಅದು ಗೌರ್ಮೆಂಟ್ ಲ್ಯಾಂಡನ್ನೇ ಎನ್ಕ್ರೋಚ್ ಮಾಡಿಲ್ಲ. ಡಿನೋಟಿಫೈ ಆಗುತ್ತೆ, ಒರಿಜಿನಲ್ ಓನರ್ಗೆ ಹೋಗುತ್ತೆ, ಒರಿಜಿನಲ್ ಓನರಿಂದ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ಮೇಲೆ ಅದನ್ನು ಸಿದ್ದರಾಮಯ್ಯರವರ ಪತ್ನಿ ಅವರ ಅಣ್ಣ ಖರೀದಿ ಮಾಡ್ಕೊಳ್ತಾರೆ. ಅವರು ಒಂದು 5 ವರ್ಷ ಬಿಟ್ಟ ಮೇಲೆ ಅವ್ರಿಗೆ ದಾನ ಕೊಡ್ತಾರೆ. ಅಣ್ಣ ತಂಗಿಗೆ ದಾನ ಕೊಡೋದ್ರಲ್ಲಿ ಏನು ತಪ್ಪು? ಮತ್ತು ಮೂಡ ಅದನ್ನು ತಗೊಳ್ತಾರೆ. ಅಕ್ಯೂಸೇಷನ್ ಆಗುತ್ತೆ. ಅಕ್ಯೂಸೇಷನ್ ಆದರೆ ಒಂದು ಕಾಂಪನ್ಸೇಷನ್ ಕೊಡಬೇಕು, ಇಲ್ಲಾಂದರೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಅನ್ನೋದು ಅದನ್ನು ಕೊಡ್ತಾರೆ 2021ನಲ್ಲಿ. ಇದನ್ನು ಇಟ್ಕೊಂಡು ದೂರು ಕೊಡ್ತಾರೆ. ಈಗ ಸ್ಯಾಂಕ್ಷನ್ ಅಂಡರ್ ಸೆಕ್ಷನ್ 17A 19ನಲ್ಲಿ ನೋ ಕೋರ್ಟ್ ಶಲ್ ಟೇಕ್ ಕಾಗ್ನಿಸನ್ಸ್ ಆಫ್ ದಿ ಅಫೆನ್ಸ್ ಅನ್ಲೆಸ್ ದೇರ್ ಇಸ್ ಅ ಸ್ಯಾಂಕ್ಷನ್. 19 ಪ್ರಕಾರ ಏನು ಅಫೆನ್ಸು? ಸೆಕ್ಷನ್ 7, ಸೆಕ್ಷನ್ 11, ಸೆಕ್ಷನ್ 13. 7 ಏನು ಹೇಳುತ್ತೆ? ಭ್ರಷ್ಟಾಚಾರ, ದುಡ್ಡು ಕೊಡೋದು, ದುಡ್ಡು ತಗೊಳ್ಳೋದು, ಇಲ್ಲೀಗಲ್ ಆ್ಯಕ್ಟಿವಿಟೀಸು, ಬೆನಿಫಿಟ್ಟು. ಈಗ ದುಡ್ಡು ಕೊಟ್ಟಿದ್ದೂ ಇಲ್ಲ, ದುಡ್ಡು ತಗೊಂಡಿದ್ದಿಲ್ಲ, ದುಡ್ಡು ಕೊಟ್ಟೂ ಇಲ್ಲ, ದುಡ್ಡು ತಗೊಂಡೂ ಇಲ್ಲ. ಇಲ್ಲಿ ಸಿದ್ದರಾಮಯ್ಯರವ್ರು ಏನಾಗಲಿ ಸಹಿ ಮಾಡಿದಾರಾ? ಇಲ್ಲ. ಮೀಟಿಂಗಲ್ಲಿ ಭಾಗವಹಿಸಿದಾರಾ? ಇಲ್ಲ. ಕಾಂಪನ್ಸೇಷನ್ ಅವಾರ್ಡ್ ಮಾಡಿದಾಗ ಪೊಸಿಷನ್ನಲ್ಲಿ ಇದ್ರಾ? ಇಲ್ಲ. ಹಾಗಂದರೆ ಸೆಕ್ಷನ್ 7, ಸೆಕ್ಷನ್ 11, ಸೆಕ್ಷನ್ 13 ಆಫ್ PC ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಪ್ರೈಮಾ ಫೇಸಿ ಮೆಟೀರಿಯಲ್ ಇಲ್ಲ, ಶ್ರೆಡ್ ಆಫ್ ಮೆಟೀರಿಯಲ್ ಇಲ್ಲ. ಸೊ ಅದನ್ನು ರೆಫರ್ ಮಾಡೋಕ್ಕಾಗೋದಿಲ್ಲ, ರೆಫರು ಮಾಡಿಲ್ಲ. ಸ್ಯಾಂಕ್ಷನ್ ನೆಪದಲ್ಲಿ ಅವರು ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾರೆ, ನನಗೆ ಸ್ಯಾಂಕ್ಷನ್ ಕೊಡಿ ಎಂದು. ಈಗ ರಾಜ್ಯಪಾಲರು ಆರ್ಟಿಕಲ್ 155, ಆರ್ಟಿಕಲ್ 156, ಆರ್ಟಿಕಲ್ 153 ರಾಜ್ಯಪಾಲರ ಅಧಿಕಾರ, ಅಪಾಯಿಂಟ್ಮೆಂಟು, ಅವ್ರು ಏನು ಕೆಲಸ ಮಾಡಬೇಕಂದು ನಮ್ಮ ಸಂವಿಧಾನದಲ್ಲಿ ಬರೆಯಲಾಗಿದೆ. 163 ಆರ್ಟಿಕಲ್ ಪ್ರಕಾರ ರಾಜ್ಯಪಾಲರು ಕ್ಯಾಬಿನೆಟ್ ಮಿನಿಸ್ಟರ್ಸು ಏನು ಸಲಹೆ ಕೊಡ್ತಾರೋ ಆ ವಿಚಾರವನ್ನೇ ಅವರು ರಿಫ್ಲೆಕ್ಟ್ ಮಾಡಬೇಕು. ಬಿಲ್ ಪಾಸ್ ಮಾಡಿದರೆ ಅದನ್ನು ಕನ್ಸೆಂಟ್ ಕೊಡೋದು, ಆ್ಯಕ್ಷನ್ ಕೊಡೋದು, ಅಸೆಂಟ್ ಕೊಡೋದು, ಇದು ರಾಜ್ಯಪಾಲರು ಕೆಲಸ. ಇದೆಲ್ಲ ಕೂಡ ಆರ್ಟಿಕಲ್ 163. ಸೊ ಸ್ಯಾಂಕ್ಷನ್, ಈಗ ಸ್ಯಾಂಕ್ಷನ್ನು ಸುಮಾರು ಸ್ಯಾಂಕ್ಷನ್ ಅಪ್ಲೈ ಮಾಡಿದ್ದಾರೆ, ಒಂದೂ ಆಗಲಿಲ್ಲ. ಯಡಿಯೂರಪ್ಪ ಮೇಲೇನೂ ಹಗರಣಗಳಿದೆ, ಅವ್ರ ಮೇಲೇನೂ ಸ್ಯಾಂಕ್ಷನ್ ಕೇಳಿದ್ದಾರೆ, ಪೆಂಡಿಂಗ್ ಇದೆ. ಕುಮಾರಸ್ವಾಮಿ ಅವ್ರ ಮೇಲೇನೂ ಸ್ಯಾಂಕ್ಷನ್ ಕೇಳಿದ್ದಾರೆ, ಪೆಂಡಿಂಗ್ ಇದೆ. ಪಿಕ್ ಆ್ಯಂಡ್ ಚೂಸ್, ಚೆರಿ ಪಿಕ್ ಮಾಡಿ ರಾಜ್ಯಪಾಲರು ಅದನ್ನು ಸ್ಯಾಂಕ್ಷನ್ ಕೊಡ್ತಾರೆ. ಸ್ಯಾಂಕ್ಷನ್ ಏನಕ್ಕೆ ಕೊಡ್ತಾರೆ? ತನಿಖೆ ಮಾಡಲು ಸ್ಯಾಂಕ್ಷನ್ ಅಷ್ಟೇ, ತಪ್ಪು ಮಾಡಿದ್ದಾರೆ ಅಂದಲ್ಲ. ಸ್ಯಾಂಕ್ಷನ್ ಅಂದರೆ ಈ ಥರ ಒಂದು ಆರೋಪ ಬಂದಿದೆ, ಆರೋಪವನ್ನು ತನಿಖೆ ಮಾಡಬೇಕು, ಅದಕ್ಕೆ ಸ್ಯಾಂಕ್ಷನ್ ಕೊಡೋದು. ತಪ್ಪು ಮಾಡಿದ್ದಾರೆ ಅಂದಲ್ಲ ಅಷ್ಟೇ ಸ್ಯಾಂಕ್ಷನು. ಸ್ಯಾಂಕ್ಷನ್ ಯಾಕೆ ಕೊಟ್ಟರು ಅಂದರೆ ಅದು ಪೊಲಿಟಿಕಲ್ ರೀಸನ್ನು. ರಾಜ್ಯಪಾಲರು ಕೊಟ್ಟಿರಬಾರ್ದು, ಅನೇಕದು ಪೆಂಡಿಂಗ್ ಇದೆ. ಇದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಒಂದು ಗೊಂದಲ ಆಗೋಕ್ಕೆ ಕೊಟ್ಟಿದ್ದಾರೆ ಎಂದು ಕಾಣ್ತಾ ಇದೆ. ಅವರು ಸ್ಯಾಂಕ್ಷನ್ ಕೊಟ್ಟ ಮೇಲೆ ಎವ್ರಿ ಡಿಸ್ಟ್ರಿಕ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇತ್ತು. BJP ಕಡೆಯಿಂದ ಪಾದಯಾತ್ರೆ, ರಿಸೈನ್ ರಿಸೈನ್. ಏನಕ್ಕೆ ರಿಸೈನು? ಆಪರೇಷನ್ ಕಮಲ ಮಾಡೋಕ್ಕೆ ರಿಸೈನ್ ರಿಸೈನ್ ರಿಸೈನ್. ಬೇರೆ ಬೇರೆ ಏನು ಘೋಷಣೆನೇ ಇಲ್ಲ, ರಿಸೈನ್. ಅರೆ, ಒಂದು ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟರೆ ರಿಸೈನ್ ಅಂದರೆ ಇದು ಏನು ಪ್ರಜಾಪ್ರಭುತ್ವ? ರಿಸೈನ್ ರಿಸೈನ್. ಈಗ ತನಿಖೆ ಆಗಲಿ ಎಂದು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಪ್ರಕಾರ. ಯಾರು ಅಡ್ವೈಸ್ ಕೊಟ್ಟರೋ ಗೊತ್ತಿಲ್ಲ.
ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಇವ್ರು ತಪ್ಪು ಮಾಡಿದ್ದಾರೆ ಎಂದು ಹೇಳಿಲ್ಲ, ಆರೋಪ ಬಂದಿದೆ, ತನಿಖೆ ಆಗಲಿ ಎಂದು ಹೇಳಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯ ಫೌಂಡ್ ಗಿಲ್ಟಿ, ಚಾರ್ಜ್ ಶೀಟ್ ಫಾರ್ಡ್ ಇದೆ ಪ್ರೈಮ, ಹಂಗೆಲ್ಲ ಏನೂ ಆಗಿಲ್ಲ, ತನಿಖೆ ಮಾಡಿ ಎಂದು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ವಿಷಯ. ತನಿಖೆ ಮಾಡಿ ಮೂಡ 55 ಕೋಟಿ, 14 ಸೈಟು, ಮೈಸೂರು ಲ್ಯಾಂಡು, ಇಷ್ಟೇ ವಿಷಯ. ನಾನು ಮೊದಲೇ ಹೇಳಿದೆ ಎನ್ಕ್ರೋಚ್ ಎಲ್ಲಿ ಆಗಿಲ್ಲ ಅಂದು. ಓಕೆ, ಸೆಕ್ಷನ್ 7 ಅಂದರೆ ಬ್ರೈಬರಿ ಎಲ್ಲಿದೆ? ಯಾರು ಹೇಳ್ತಾರೆ? ಯಾರು ದುಡ್ಡು ಕೊಟ್ಟಿದ್ದು, ಯಾರು ತಗೊಂಡಿದ್ದು? ಅದಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಸಂಬಂಧ? ಸೆಕ್ಷನ್ 13, ಸೆಕ್ಷನ್ 11 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಂದು ಮೆಟೀರಿಯಲ್ ಕೂಡ ಇಲ್ಲ, ಮೆಟೀರಿಯಲೇ ಇಲ್ಲ. ಅಂದರೆ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಹೈಕೋರ್ಟ್ ಹೇಳುತ್ತೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ತನಿಖೆ ಆಗಲಿ. ತನಿಖೆ ಮಾಡಿದರೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ತಪ್ಪು ಮಾಡಿದ್ದೇನೋ ಹೇಳ್ಬೇಕು. ಈಗ ಹೇಳೋರು ತನಿಖೆ ಮಾಡಿ, ಅಷ್ಟೇ ಆಗಿದೆ. ಈಗ ಹೈಕೋರ್ಟಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದು ಸರಿ ಇದೆ, ವಿ ಡೋಂಟ್ ಇಂಟರ್ವೀನ್, ಲೆಟ್ ದೇರ್ ಬಿ ಎ ಇನ್ವೆಸ್ಟಿಗೇಷನ್ ಅಂದು ಹೇಳಿದ್ದಾರೆ. ಈಗಲೇ ಹೋಗಿ ಇದು MPMLA ಕೋರ್ಟಲ್ಲಿ 6th ಫ್ಲೋರಲ್ಲಿ ಹೋಗಿ ಈಗ ರೆಫರ್ ಮಾಡಿ, ಈಗ ರೆಫರ್ ಮಾಡಿದ್ದಾರೆ, ತನಿಖೆ ಆಗಬೇಕು. ಯಾವುದ್ರ ಬಗ್ಗೆ ತನಿಖೆ? ಈಗ ದುಡ್ಡು ಕೊಟ್ಟಿದ್ದು ತಗೊಂಡಿದ್ರ ಬಗ್ಗೆ ಏನು ತನಿಖೆ ಆಗುತ್ತೆ? ಲ್ಯಾಂಡ್ ಅಕ್ಯೂಸೇಷನ್ ಬಗ್ಗೆ ಏನು ತನಿಖೆ ಆಗುತ್ತೆ? ಲ್ಯಾಂಡ್ ಗಿಫ್ಟ್ ಬಗ್ಗೆ ಏನು ತನಿಖೆ ಆಗುತ್ತೆ? ಮೂಡ ಅದನ್ನು ಅಕ್ಯೂಸೇಷನ್ ಮಾಡಿದರೆ ಏನು ತನಿಖೆ ಅವಶ್ಯಕತೆ ಇದೆ? ಮೂಡ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ, ತನಿಖೆ ಏನು ಅವಶ್ಯಕತೆ ಇದೆ? ಇದ್ರ ಮೇಲೇ ತನಿಖೆ ಆಗುತ್ತೆ. ಅದನ್ನು ಬಿಟ್ಟು ಏನು ಬರುತ್ತೆ? ಈಗ ನೋಡಿ, ನೀವು ವಾದ ಪ್ರತಿವಾದ ನೋಡಿದರೆ ಸೆಕ್ಷನ್ 218 ಸ್ಯಾಂಕ್ಷನ್, ಇದು BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 218 ಸ್ಯಾಂಕ್ಷನ್. ಅದಕ್ಕೆ ಮೊದಲು CRPCಯಲ್ಲಿ 197 ಸ್ಯಾಂಕ್ಷನ್. ಈಗ 218ನಲ್ಲಿ ಸ್ಯಾಂಕ್ಷನ್ ಕೇಳಿಲ್ಲ, ವಾದ ಮಾಡಿಲ್ಲ. ಯಾಕೆಂದರೆ ಯಾವುದೇ IPC ಸೆಕ್ಷನ್ ಇಲ್ಲ ಅದರಲ್ಲಿ. ಈಗ IPCನಲ್ಲಿ ಮಿಸ್ಅಪ್ರಾಪ್ರಿಯೇಷನ್, ದುಡ್ಡು ವಿಚಾರ ಬಂದರೆ ಮಿಸ್ಅಪ್ರಾಪ್ರಿಯೇಷನ್, ಚೀಟಿಂಗ್, ಇಂಟ್ರೆಸ್ಟ್ಮೆಂಟು, ಅಪ್ರಾಪ್ರಿಯೇಷನ್. ಸಿದ್ದರಾಮಯ್ಯವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅದನ್ನು ಉಪಯೋಗನೂ ಮಾಡ್ಕೊಂಡಿಲ್ಲ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಯಾರ ಹತ್ರನೂ ಮಾತಾಡಿಲ್ಲ. ಮೂಡನಲ್ಲಿ ಅವ್ರು ಇರಲೇ ಇಲ್ಲ. ಆದ್ದರಿಂದ ಚೀಟಿಂಗ್ ಬರೋದಿಲ್ಲ, ಮಿಸ್ಅಪ್ರಾಪ್ರಿಯೇಷನ್ ಬರೋದಿಲ್ಲ. ಮತ್ತು ಇದರಲ್ಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಇಲ್ಲ. ಫೋರ್ಜಿಂಗ್ ಆಫ್ ಡಾಕ್ಯುಮೆಂಟ್ ಇಲ್ಲ, ಅಂದರೆ ಐ ವಿಟ್ನೆಸ್ ಇಲ್ಲ, ಡಾಕ್ಯುಮೆಂಟ್ ಫೋರ್ಜ್ ಮಾಡಿಲ್ಲ, CDR ಇಲ್ಲ, CCTV ಇಲ್ಲ. ಅಂದರೆ ಅವ್ರು ಏನಾಗಲೂ ಮಾತುಕತೆ ಎಲ್ಲ CCTVಗಳಲ್ಲಿ ಬರುತ್ತೆ. ಮೂಡಾದಲ್ಲಿ ಅವರು ಅಪಿಯರ್ ಆದ್ರೆ, ಹಾಗಂದರೆ ಐ ವಿಟ್ನೆಸ್ಸು ಇಲ್ಲ, ದಾಖಲಾತಿಗಳು ಇಲ್ಲ, CCTV ಇಲ್ಲ, ಡಿಜಿಟಲ್ ಎವಿಡೆನ್ಸ್ ಇಲ್ಲ, ಯಾವುದೂ ಇಲ್ಲ, ನೋ ಕನೆಕ್ಟಿವಿಟಿ ಅಟ್ ಆಲ್. ಒಂದು ಅಲಿಗೇಷನು 14 ಸೈಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದು ಯಾರು? ಕೊಟ್ಟಿದ್ದು 2021 BJP ಸರ್ಕಾರ. ಅವ್ರನ್ನ ಕೇಳಬೇಕು, ಅವ್ರನ್ನ ಯಾಕೆ ಆರೋಪಿ ಮಾಡಿಲ್ಲ ಇವರು? ಈಗ ಪ್ರೈವೇಟ್ ಕಂಪ್ಲೇಂಟ್ ಹಾಕಿರೋರು ಯಾರ ಮೇಲೆ ಮಾಡಿರಬೇಕು? 2021ನಲ್ಲಿ ಯಾರು ಅಧಿಕಾರದಲ್ಲಿದ್ದರೂ ಅವ್ರನ್ನ ಮೇಲೆ ಆರೋಪ ಮಾಡಿರಬೇಕಲ್ಲ, ಮಾಡಿಲ್ಲ. ಅಂದರೆ ಇಟ್ಸ್ ಅ ಪೊಲಿಟಿಕಲ್ ಗೇಮ್. ಆಯಿತು, ಹೈಕೋರ್ಟಲ್ಲಿ ಬಂದಿದೆ. ಹೈಕೋರ್ಟಲ್ಲಿ 10 ರೀಸನ್ಸ್ ಕೊಟ್ಟಿದ್ದಾರೆ. ಈಗ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರೆ SLP ಫೈಲ್ ಮಾಡ್ಬೋದು. ಈಗ ನ್ಯಾಯಾಧೀಶರು ಹೈಕೋರ್ಟಲ್ಲಿ ಏನೆಲ್ಲ ಡಿಸಿಷನ್ ಮಾಡಿದ್ದಾರೆ, ದಿಸ್ ಇಸ್ ಎರೋನಿಯಸ್, ದಿಸ್ ಇಸ್ ರಾಂಗ್ ಕನ್ಕ್ಲೂಷನ್ ಅಂದೇ ಪೆಟಿಷನ್ ಹಾಕ್ತಾರೆ. ಸೊ ಸುಪ್ರೀಂ ಕೋರ್ಟು ಸ್ಯಾಂಕ್ಷನ್ ಮೇಲೆ ಮಾತ್ರ ಅದು. ಸೊ ನಾವು ಆದೇಶ ಏನಾಗಿದೆ, ಸ್ಯಾಂಕ್ಷನ್ ಮೇಲೆ ಆಗಿದೆ. ಸುಪ್ರೀಂ ಕೋರ್ಟು ಅದ್ರ ಮೇಲೆ ರಿವ್ಯೂ ಪೆಟಿಷನ್ ಇದೆ, ಕ್ಯೂರೇಟಿವ್ ಪೆಟಿಷನ್ ಆಗಿದೆ. ಒನ್ ಮೋರ್ ಲಿಟಿಗೇಷನ್ ಶುರುವಾಗುತ್ತೆ. ಈಗ FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಮಾಡಿದ್ರೆ ದೆರ್ ಈಸ್ ನೋ ಪ್ರೈಮಾ ಫೇಸಿ ಕೇಸ್ ಅಂದ್ರೆ ಇನ್ನೊಂದು ಹೈಕೋರ್ಟ್ಗೆ ಹೋಗ್ಬೋದು. ಈಗ ಸ್ಯಾಂಕ್ಷನ್ ಮೇಲೆ ಹೈಕೋರ್ಟ್ಗೆ ಹೋದ್ರು, ರಿಟ್ ಪೆಟಿಷನ್. FIR ರಿಜಿಸ್ಟರ್ ಮಾಡಿದ್ದಾರೆ, ನಾಳೆನೇ FIR ತನಿಖೆಯನ್ನು ಸ್ಟೇ ಮಾಡಿ ಎಂದು ಹೋಗ್ಬೋದು. ದೆರ್ ಈಸ್ ಪ್ರಾವಿಷನ್. ಈಗ FIR ರಿಜಿಸ್ಟರ್ ಆದಮೇಲೆ 17 A 19 ಅಂದರೆ ಸೆಕ್ಷನ್ 7, 11,
13 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. 7ಗೆ ಏನು ಮೆಟೀರಿಯಲ್ ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ, ದುಷ್ಪ್ರಯೋಗ ಏನು ಮಾಡ್ಕೊಂಡಿದ್ದಾರೆ, ಏನೆಲ್ಲ ನಡೆದಿದೆ ಇದ್ರ ಬಗ್ಗೆ. ಮತ್ತು ಏನು ಇಲ್ಲ ಅಂದರೆ FIR ಹೆಂಗಾಗುತ್ತೆ? FIR ಆದರೆ ಇನ್ನೊಂದು 482 ಪೆಟಿಷನ್ ಆಗುತ್ತೆ. ಈ ಕಡೆ ಆಗುತ್ತೋ ಆ ಕಡೆನೇ ಆಗುತ್ತೋ, ಅದ್ರ ಮೇಲೆ ಒಂದು SLP ಇದೆ. ಮತ್ತು ತನಿಖೆ ಆಗುತ್ತೆ. ತನಿಖೆಯಲ್ಲಿ ನೋಟಿಸ್ ಕೊಡ್ತಾರೆ, ಕ್ವಶನೇರ್ ಕೊಡ್ತಾರೆ. ತನಿಖೆ ಅಂದರೆ ಏನು? ಈಗ ಏನು ಸಿಗುತ್ತೆ ತನಿಖೆ ಸಂದರ್ಭದಲ್ಲಿ? ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ, ಓವರ್ಟ್ಲಿ, ಕವರ್ಟ್ಲಿ ಸಿದ್ದರಾಮಯ್ಯರವ್ರದ್ದು ಏನು ಪಾಲು? ಮಗಂದು ಬಿಸ್ನೆಸ್ ಬೇರೆ, ಹೆಂಡತಿದು ಬಿಸ್ನೆಸ್ ಬೇರೆ, ಯಾರೋ ಏನೋ ಮಾಡಿದರೆ ಹೆಂಗೆ ಕನೆಕ್ಷನ್ ಆಗುತ್ತೆ? ಸೊ ಡಾಟ್ಸು, ಇಪ್ಸು, ಬಟ್ಸ್ ಅಂದೆಲ್ಲ ಬರುತ್ತೆ. ಏನಂದು ತನಿಖೆ ಮಾಡ್ತಾರೆ ಅವರು? ಹೌ ದೇ ವಿಲ್ ಕನೆಕ್ಟ್ ಲ್ಯಾಂಡ್ ಅಲಾಟ್ಮೆಂಟು, ಲ್ಯಾಂಡ್ ಅಕ್ಯೂಸೇಷನು, ಡಿನೋಟಿಫಿಕೇಷನ್ನು, ನೋಟಿಫಿಕೇಷನ್ನು, ಅಕ್ಯೂಸೇಷನ್, ಇದ್ರ ಬಗ್ಗೆ ಏನು ಕನೆಕ್ಟಿವಿಟಿ ಇದೆ, ಇದ್ರ ಬಗ್ಗೆನೇ ತನಿಖೆ. ಮತ್ತು ಅದಕ್ಕೆ ಅವಕಾಶ ಇಲ್ಲ ಅಂದು ಮತ್ತೆ 482 ಪೆಟಿಷನ್ ಆಗ್ಬೋದು, ಮತ್ತು ರಿಟ್ ಪೆಟಿಷನ್ ಕೂಡ ಆಗ್ಬೋದು. ಆರ್ಟಿಕಲ್ 226, 227 ಅದರ ಮೇಲೆ SLP ಆಗ್ಬೋದು. ಆರ್ಟಿಕಲ್ 32 ಇದೆ, ಇನ್ನೊಂದು ರೌಂಡ್ ಆಫ್ ಲಿಟಿಗೇಷನ್ ಆಗುತ್ತೆ. ಸಪೋಸ್ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿಬಿಟ್ರು ಅಂದು ಇಟ್ಕೊಳ್ಳೋಣ. ಆಗ MP MLA ಕೋರ್ಟು ಕಾಗ್ನಿಸೆನ್ಸ್ ತಗೊಳ್ತಾರೆ. ಅದು ಕಾಗ್ನಿಸೆನ್ಸ್ ಸರಿಯಲ್ಲ ಅಂದು ಮತ್ತೆ 482 ಇದೆ. ಮತ್ತೆ ಆರ್ಟಿಕಲ್ 26 ರೆಡ್ ವಿತ್ 482 ಮತ್ತೆ ಬರುತ್ತೆ ಹೈಕೋರ್ಟ್ಗೆ. ಇನ್ನೊಂದು ರೌಂಡ್ ಆಫ್ ಲಿಟಿಗೇಷನ್ ಆಗುತ್ತೆ. ಇದಾದ ಮೇಲೆ ಸೆಕ್ಷನ್ 318 ಇದೆ, ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾರೆ. ಅದರ ಮೇಲೆ ರಿವಿಷನ್ ಪೆಟಿಷನ್ ಬರುತ್ತೆ. ಇದು ಒಂದು ಇನ್ನಿಂಗ್ ಅಲ್ಲ. ಬಟ್ ವಿತ್ ಆಲ್ ದ್ಯಾಟ್, ಮೇಲ್ನೋಟಕ್ಕೆ ಇಪ್ಸು ಬಟ್ಸು ಇರ್ಬೋದು, ಇನ್ಫ್ಲುಯೆನ್ಸ್ ಡೆಫಿನೆಟ್ ಆಗಿ ತಪ್ಪು ಮಾಡಿದಾರ. ದುಡ್ಡು ಕೊಟ್ಟಿದಾರ, ದುಡ್ಡು ತಗೊಂಡಿದಾರ, ಚೆಕ್ ಇದ, ಕರೆನ್ಸಿ ನೋಟ್ ಇದ, DD ಇದ, ಯಾವಾಗಲೂ ಫೋನ್ ಮಾತಾಡಿದಾರ, ಪ್ರೆಸೆನ್ಸ್ ಇದ, ಇಷ್ಟು ವಿಚಾರಗಳು ಬರಬೇಕು. ಅದ್ರ ಬಗ್ಗೆ ಏನು ಹೈಕೋರ್ಟ್ ಏನು ಡಿಸ್ಕಸ್ ಮಾಡಿಲ್ಲ, ತನಿಖೆ ಮಾಡಲಿ ಅಂದಿದ್ದಾರೆ ಅಷ್ಟೇ. ಲೆಟ್ ದೇರ್ ಬಿ ಎ ಇನ್ವೆಸ್ಟಿಗೇಷನ್ ಅಷ್ಟು ಮಾತ್ರ. ವೆದರ್ ದೆರ್ ಇಸ್ ಅ ಮೆಟೀರಿಯಲ್ ಫಾರ್ ಇನ್ವೆಸ್ಟಿಗೇಷನ್, ದಟ್ ಈಸ್ ಅ $1 million ಕ್ವಶನ್. ಓಕೆ, ಈ ಹೈಕೋರ್ಟ್ ತೀರ್ಪಿಂದ ಯಾರಿಗೆ ಗೆಲುವು, ಯಾರಿಗೆ ಸೋಲು? ನನ್ನ ಪ್ರಕಾರ ಗೆಲುವು ಇಲ್ಲ, ಸೋಲು ಇಲ್ಲ. ಒಂದು ಅಟೆಂಪ್ಟ್ ಮಾಡಿ ಗೊಂದಲ ತಂದಿಟ್ಟಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯಗೂ ಗೆಲುವ, ಸೋಲ? ಅರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂದು ಎಲ್ಲಿ ಯಾರು ಹೇಳಿದ್ದಾರೆ? ಸೋಲೋದು ಯಾವಾಗ? ಇಷ್ಟು ದುಡ್ಡು ಅವ್ರಿಗೆ ಹೋಗಿದ್ದೆ, ಇಷ್ಟು ಆಸ್ತಿ ಅವರು ಲಫಡ ಹಾಕ್ಸಿದ್ದಾರೆ, ಇದನ್ನೇ ಎನ್ಕರೇಜ್ ಮಾಡಿದ್ದಾರೆ, ಇಷ್ಟು ಅನ್ರೀಸನಬಲು. ಸಿನ್ ವಾಟ್ ವೇ ಅವ್ರ ವಿರೋಧ ಹೋಗುತ್ತೆ ಅಂದರೆ ಯಾವುದೂ ಇಲ್ಲ. ಕೌಂಟರ್ ಲಿಟಿಗೇಷನ್ ಕೂಡ ಮಾಡೋಕ್ಕೆ ಅವಶ್ಯಕತೆ ಇದೆ, ಅವಕಾಶ ಕೂಡ ಇರುತ್ತೆ. ಈಗ ಫ್ಯಾಬ್ರಿಕೇಟಿಂಗ್ ಡಾಕ್ಯುಮೆಂಟ್ ಫಾರ್ ದ ಪರ್ಪಸ್ ಆಫ್ ಎ ಕೇಸ್ ಈಸ್ ಆಲ್ಸೋ ಅನ್ ಅಫೆನ್ಸ್. ಒಂದು ಸುಳ್ಳು ಆರೋಪನ ಮಾಡಿದ್ರೆ ಅದು ಕೂಡ ಅಲಿಗೇಷನ್ ಆಗುತ್ತೆ, ಅದ್ರ ಮೇಲೆ ಕೂಡ ಪೆರ್ಜುರಿ ಬರುತ್ತೆ. ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಡಾಕ್ಯುಮೆಂಟ್ ಕೂಡ ಬರುತ್ತೆ. ಅಂದರೆ ಇನ್ನೊಂದು ಪ್ರಶ್ನೆ, ಗವರ್ನರು ಕೊಟ್ಟಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕಾಗತ್ತಾ? ಆ್ಯಕ್ಷನ್ ತಗೊಳಕ್ಕಾಗೋದಿಲ್ಲ, ಆ್ಯಕ್ಷನ್ ತಗೊಳಕ್ಕಾಗುತ್ತೆ. ಅದು ಅಡ್ವೊಕೇಟ್ ಜನರಲ್ ಮುಖಾಂತರ ಪ್ರೋಸೆಸ್ ನಡಿಬೇಕು. ಎನಿವೇ, ಅಲ್ಟಿಮೇಟ್ಲಿ ಟ್ರೂತ್ ವಿಲ್ ಪ್ರಿವೈಲ್. ಟ್ರೂತ್ ವಿಲ್ ಪ್ರಿವೈಲ್. ಅದು ಕನಸಲ್ಲಿ ಅಲ್ಲ, ದಾಖಲಾತಿ ಆಧಾರದ ಮೇಲೆ ನಿಜ ಹೊರಗೆ ಬರುತ್ತೆ. ಅಷ್ಟುವರೆಗೆ ಅವ್ರನ್ನ ಆರೋಪಿ ಎಂದು ಕರೆಯೋಕ್ಕಾಗೋದಿಲ್ಲ, ಅವ್ರನ್ನ ಅಪರಾಧಿ ಎಂದು ಹೇಳಕ್ಕೆ ಬರೋದಿಲ್ಲ. ಆರೋಪಿನೂ ಅಲ್ಲ, ಅಪರಾಧಿನೂ ಅಲ್ಲ. ಇದೆಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಆಗ್ತಾ ಇದೆ. ಅದರಿಂದ ಈ ತೀರ್ಪಿನಿಂದ ಸಿದ್ದರಾಮಯ್ಯರವರು ಸೋತಿದ್ದಾರೆ, ಸೋಲು ಅವ್ರದ್ದಂದರೆ ಅದಕ್ಕೆ ಯಾವುದೇ ಮೆಟೀರಿಯಲ್ ಇಲ್ಲ ಅಂತ ಹೇಳ್ತೀನಿ. 218 ಸ್ಯಾಂಕ್ಷನ್ ಇನ್ ಎ IPC ಅಫೆನ್ಸ್, 17A and 19 ಇನ್ ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಮೆಟೀರಿಯಲ್ಸ್ ಏನಿಲ್ಲ. ಅದರಲ್ಲಿ ಏನಂದು ವಾದ ಮಾಡ್ತಾರೆ? ಮಿಸ್ಅಪ್ರಾಪ್ರಿಯೇಷನಾ, ಇಲ್ಲ ಚೀಟಿಂಗಾ, ಇಲ್ಲ ಫೋರ್ಜಿಂಗ್ ಆಫ್ ಡಾಕ್ಯುಮೆಂಟಾ, ಇಲ್ಲ ದುಡ್ಡು ಕೊಟ್ಟಿದ್ದಾರಾ? ಯಾವುದೂ ಇಲ್ಲ ಮೆಟೀರಿಯಲ್. ಅದರಿಂದ ವಾದ ಮಂಡಿಸಿಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟನ್ನ ಅಂದರೆ ಅದು 55 ಕೋಟಿ. ಈಗ ಎಷ್ಟು ರೇಟು? ಸೈಟ್ ಕೊಟ್ಟಿದ್ದಾರೆ, ದುಡ್ಡು ಬಂದಿಲ್ಲ. ಈಗ ನೀವು
ಎ ರಾಜ ಮೇಲೆ 2G ಸ್ಪೆಕ್ಟ್ರಮ್ 1.5 ಲಕ್ಷ ಕೋಟಿ ಅಂದರು. ಹೈಕೋರ್ಟ್ ಬಿಡುಗಡೆ ಮಾಡಿದರು. 1.5 ಲಕ್ಷ ಕೋಟಿ ಕನಸು. ಎಲ್ಲಿದೆ ದುಡ್ಡು? ಈಗ 55 ಕೋಟಿ 62 ಕೋಟಿ ಎಲ್ಲಿದೆ ದುಡ್ಡು? 14 ಸೈಟ್ ಇದೆ. ಆ ಸೈಟನ್ನೇ ಗಿಫ್ಟ್ ಕೊಡ್ಬೋದು, ದಾನ ಕೊಡ್ಬೋದು. ಆ ಸೈಟನ್ನು ಯಾರಿಗೋ ಕೊಡ್ಬೋದು. ಅದನ್ನು ನಾನು 100 ರೂಪಾಯಿಗೆ ಮಾರ್ತೀನಿ, 300 ರೂಪಾಯಿಗೆ ಮಾರ್ತೀನಿ, 500 ರೂಪಾಯಿಗೆ ಮಾರ್ತೀನಿ. 55 ಕೋಟಿ ಏನು ಲೆಕ್ಕ ಅದು? ಯಾರಿಗೆ ಲಾಸ್ ಅದು? ವೇರ್ ಈಸ್ ಲಾಸ್? ಇದನ್ನು ನೋಷ್ನಲ್ ಲಾಸ್, ಒಂದು ಕಲ್ಪನೆ. ಇಷ್ಟೊಂದು 55 ಕೋಟಿ ಅದನ್ನು ರೇಟ್ ಫಿಕ್ಸ್ ಮಾಡಿರೋರು ಯಾರಿಗೆ ಲಾಸ್ ಆಯಿತು? ಅದರಿಂದ ಯಾರಿಗೂ ಲಾಸ್ ಅಲ್ಲ. ಸಪೋಸ್ ಲಾಸ್ ಅಂದು ಇಟ್ಕೊಳ್ಳೋಣ, ಅದರಲ್ಲಿ ಇವರು ಪಾತ್ರ ಏನಿದೆ? ಸೊ ಇದು ಪಾತ್ರಧಾರಿ ಯಾರು, ಸೂತ್ರಧಾರಿ ಯಾರು? ಸೊ ಅದರಿಂದನೇ ಅವರು 218 BNSS ಮೇಲೆ ವಾದ ಮಾಡಿಲ್ಲ. ಯಾಕೆಂದರೆ IPCಯಲ್ಲಿ ನೋ ಅಫೆನ್ಸ್. ಮತ್ತು ಏನು ಅಫೆನ್ಸ್ ಇದೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 7 ಇಲ್ಲ, 11 ಇಲ್ಲ, 13 ಇಲ್ಲ. 7, 11, 13 ಇಲ್ಲ, ಸೆಕ್ಷನ್ 19 ಇಲ್ಲ. ಸೆಕ್ಷನ್ 19 ಇಲ್ಲ ಅಂದರೆ 17A ಇಲ್ಲ. ಒಟ್ಟಾರೆ ಏನು ಈಗ ರಿಸಲ್ಟ್ ಬಂದಿದೆ? ತನಿಖೆ ಮಾಡಿ ತನಿಖೆ. ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್. ತನಿಖೆ ಮಾಡಿದ ಮೇಲೆ ಪ್ರಾಸಿಕ್ಯೂಷನ್ ಆದಮೇಲೆ ಕನ್ವಿಕ್ಷನ್ ಆರ್ ಅಕ್ಯೂಟಲ್. ಸೊ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ ಡಿಫ್ರೆಂಟು, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಡಿಫ್ರೆಂಟ್. ಇನ್ನು ಪ್ರಾಸಿಕ್ಯೂಟಿಂಗ್ ಏಜೆನ್ಸಿಗೆ ಹೋಗಿಲ್ಲ. ಲೋಕಾಯುಕ್ತ ಅಂದರೆ ಅದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಚಾರ್ಜ್ ಶೀಟ್ ಆದಮೇಲೆ ಪ್ರಾಸಿಕ್ಯೂಟಿಂಗ್ ಏಜೆನ್ಸಿ. ಪ್ರಾಸಿಕ್ಯೂಷನ್ಗೆ ಇನ್ನೂ ಬಂದಿಲ್ಲ, ಇನ್ವೆಸ್ಟಿಗೇಷನು ಶುರುವಾಗಿಲ್ಲ. ಒಂದು FIR ರಿಜಿಸ್ಟರ್ ಮಾಡಿ ಅಂದು ಒಂದು ಆದೇಶ ಬಂದಿದೆ. ಬಿಯಾಂಡ್ ಈಗ ಏನಿಲ್ಲ, 100% ಅಂತ ತಗೊಂಡ್ರೆ ಇದು ಒಂದು 0.1% ಕೇಸಿದೆ. 0.1%ಗೆ ರಿಸೈನ್ ಮಾಡಿಬಿಡ್ಬೇಕಾ? ಇನ್ನು 0.1 1ಕ್ಕೆ ಬರಬೇಕು, 2 ಬರಬೇಕು, 10, 50, 90, 100 ಬಂದಿದ್ರೆ ಹೇಳಿ. ಇನ್ನು ಮದುವೆನೇ ಆಗಿಲ್ಲ, ಮಗು ಹುಟ್ಬಿಟ್ಟಿದ್ದೆ, ಏನು ನಾಮಕರಣ ಮಾಡೋಣ, ಫಂಕ್ಷನ್ ಮಾಡೋಣ, ಆ ರೀತಿ ಇದೆ. ಮದುವೆನೇ ಆಗಿಲ್ಲ, ಮಗುವೇ ಆಗಿಲ್ಲ. ಇದೆಲ್ಲ ಒಂದು ಯುಗೆ. ಇದು ಏನಾಗುತ್ತೆ? ಅಧಿಕಾರದಲ್ಲಿ ಹಣ. ಸೊ ಅಧಿಕಾರ, ಹಣ, ಅದೇ ಕನಸು, ಅದೇ ಮನಸ್ಸು, ಅದೇ ದಿನಸು. ಇವ್ರು ಮಾಡ್ತಾ ಇರೋ ಕೆಲಸ ಇಡೀ ದೇಶಕ್ಕೆ ಲಾಸು. ಇವರೆಲ್ಲ ಒಂದು ಲೂಸು. ಇದು ಏನು ನಡೀತಾ ಇದೆ ಅಂದರೆ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಪತ್ಯೋಪತಿ, ಇದೆಲ್ಲ ಒಂದು ಕಿತಾಪತಿ. ಇವ್ರನ್ನ ನಾವು ಕಳಿಸ್ಬೇಕು. ಇವ್ರು ಹೋಗೋ ಜಾಗ ತಿರುಪತಿಗೆ ಹೋಗ್ಬೇಕು. ಇವರು ಹೋಗಿ ಏನು ಮಾಡ್ಕೊಳ್ಳೋದು? ಬೋಡಿ ಹೊಡ್ಕೋಬೇಕು, ಅಷ್ಟೇ ಕೇಸು. 218 BNSS IPC ಅಫೆನ್ಸ್ ಆಗಿದ್ದರೆ ಅದು ಬರುತ್ತದೆ. ಈ ಪ್ರಕರಣದಲ್ಲಿ, ಈ ಅಲಿಗೇಷನಲ್ಲಿ IPC ಅಫೆನ್ಸ್ ಇಲ್ಲ, ಆದ್ದರಿಂದ 218 ಬರೋದಿಲ್ಲ. 218 ಮೊದಲು 197, ಈಗ 218 ಸ್ಯಾಂಕ್ಷನಿಂಗ್ ಪವರ್. 17A 19 ದಟ್ ಈಸ್ ಕನೆಕ್ಟೆಡ್ ಟು PC ಆ್ಯಕ್ಟ್. 19 ಅನ್ನೋದು ಸೆಕ್ಷನ್ 7, 11, 13 ಆಫ್ PC ಆ್ಯಕ್ಟ್. ಅದಕ್ಕೂ ಯಾವುದೇ ಮೆಟೀರಿಯಲ್ ಇಲ್ಲ ಅಂತ ನಾನು ಹೇಳಿದೆ. 17A ಅದಕ್ಕೂ ಮೆಟೀರಿಯಲ್ ಇಲ್ಲ. ಬಟ್ಟು ತನಿಖೆ ಆಗಲಿ ಅಂದು ಹೈಕೋರ್ಟ್ ಹೇಳಿದೆ. ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ.